ಇನ್ನು ಚೀಟಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಪಟಾಕಿ ಚೀಟಿ ಮತ್ತು ಯುಗಾದಿ ಚೀಟಿ ಹೆಸರಿನಲ್ಲಿ ಹೀಗೆ ವಂಚನೆ ಮಾಡಲಾಗಿದೆಯಂತೆ. ಎಲ್ಲಿ ಈ ಆರೋಪ ಕೇಳಿಬಂದಿರೋದು ಅಂತ ಅಂದ್ರೆ ಕೋಲಾರ ನಗರದಲ್ಲೇ ಹಣ ಕಳೆದುಕೊಂಡಂತವರು ಕಣ್ಣೀರು ಹಾಕ್ತಾ ಇದ್ದಾರೆ. ವೆಂಕಟೇಶಪ್ಪ, ಗೌರಮ್ಮ, ಪದ್ಮಾವತಿ ಇವರೆಲ್ಲ ವಂಚನೆ ಮಾಡಿದವರು ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ಆಮೇಲೆ ಅಮೌಂಟು ಇದು ನಮಗೆ ಏನೋ ಚೀಟಿ ಪಟಾಕಿ ಯುಗಾದಿದು ಅಲ್ವಾ ಅಂತ ಅಂದ್ಕೊಂಡ್ರು ಕೂಡ ಸುಮಾರು 94 ಲಕ್ಷ ರೂಪಾಯಿಯಷ್ಟು ವಂಚನೆ ಅನ್ನೋದು ತಿಳಿದು ಬರ್ತಾ ಇದೆ. ರಾಜೇಂದ್ರ ಸಿಂಹ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಂದ್ರ ಸಿಂಹ, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಈಗ? ಚೀಟಿ ಹಣ ಕಲೆಕ್ಟ್ ಮಾಡಿದಂಥವ್ರು ಅವ್ರು ಎಲ್ಲಿದ್ದಾರೆ, ಏನು ಉತ್ತರ ಕೊಡ್ತಾರೆ, ಏನು ಕತೆ? ಮಲ್ತೇಶ್, ಏನ್ ಯುಗಾದಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ದೀಪಾವಳಿ ಸಂದರ್ಭದಲ್ಲಿ ಏನು ಮಧ್ಯಮ ವರ್ಗದ ಜನ ಹಬ್ಬವನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಸೇವಿಂಗ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ಚೀಟಿಯನ್ನ ಹಾಕಿದ್ದಾರೆ. ಇದೇ ರೀತಿ ಕೋಲಾರದ ಶಾಂತಿನಗರ ಮತ್ತೆ ಕಾರಂಜಿಕಟ್ಟೆ ಅಂತ ಹೇಳಿ ಆ ಒಂದು ಬಡಾವಣೆಗಳ ಜನರಿಗೆ ವೆಂಕಟೇಶ್ ಅಂತ ಹೇಳಿ ಈತ BMTC ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾನೆ. ಇವರು ಒಂದು ಚೀಟಿ ವ್ಯವಹಾರವನ್ನ ಮಾಡಿ ಏನು ಈ ಬಡ ಜನ ಕಟ್ಟಿದ್ರು ಹಣವನ್ನ ಅವ್ರಿಗೆ ವಾಪಸ್ ಕೊಡದೆ, ಜೊತೆಗೆ ಅವ್ರೇನ್ ಗಿಫ್ಟ್ಗಳು ಕೊಡ್ತೀವಿ ಅಂತ ಹೇಳಿದ್ರು ಆ ಗಿಫ್ಟ್ ಅನ್ನು ಕೊಡದೆ ತಲೆಮರೆಸ್ಕೊಂಡಿದ್ರು. ಸದ್ಯ ಆ ಒಂದು ಮಹಿಳೆಯರು ಮತ್ತೆ ಹಣ ಕಳ್ಕೊಂಡವರ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ನಗರ ಪೊಲೀಸರು ಈಗ ವೆಂಕಟೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೋಲಾರ ನಗರ ಠಾಣೆ ಬಳಿ ಬಂದಿದ್ದಂತ ಮಹಿಳೆಯರು ತಮ್ಮ ಹಣವನ್ನ ವಾಪಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸರ ಬಳಿ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಅದರ ಬಗ್ಗೆ ಒಂದು ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಮಲ್ಲೇಶ್, ಥ್ಯಾಂಕ್ ಯು ರಾಜೇಂದ್ರ ಸಿಂಹ.